ಸೆಲೆಬ್ರಿಟಿಗಳು ಅಂದಮೇಲೆ ಮದುವೆ, ಲವ್, ಗಾಸಿಪ್ ಎಲ್ಲವೂ ಸಖತ್ ನಾರ್ಮಲ್. ನಟಿ ರಾಗಿಣಿ ಅವರ ಮದುವೆ ಬಗ್ಗೆಯೂ ಗಾಸಿಪ್ಗಳು ಹರಿದಾಡ್ತಿರುತ್ತವೆ. ಅದರಲ್ಲೂ ಇತ್ತೀಚೆಗೆ ಅವರ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಮುಹೂರ್ತದ ಟೈಮ್ನಲ್ಲಿ ಕುಮಾರ್ ಬಂಗಾರಪ್ಪ ಅವರ ಜೊತೆಗಿನ ಫೋಟೋಗಳು ವೈರಲ್ ಆಗಿ ಇವರಿಬ್ಬರ ಮದುವೆನಾ ಅಂತ ನೆಟ್ಟಿಗರು ಕಾಮೆಂಟ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ರು. ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ರಾಗಿಣಿ, ನನಗೆ ಗೊತ್ತಿರಲ್ಲ ನನ್ನ ಬಾಯ್ ಫ್ರೆಂಡ್ ಗಂಡ ಯಾರು ಅಂತ, ಜನರಿಗೆ ಗೊತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಸಿನಿಮಾದಲ್ಲಿ ಖ್ಯಾತ ನಟಿ ರಾಗಿಣಿ ದ್ವಿವೇದಿ ಹಾಗೂ ನಟ ಕುಮಾರ್ ಬಂಗಾರಪ್ಪ ಅವರು ಜೋಡಿಯಾಗಿ ನಟಿಸುತ್ತಿದ್ದಾರೆ. ಟ್ರೇಲರ್ ಲಾಂಚ್ ವೇಳೆ FDFS ಯೂಟ್ಯೂಬ್ ಚಾನಲ್ ಜೊತೆಗೆ ಮಾತನಾಡಿದ ರಾಗಿಣಿ, ಇತ್ತೀಚೆಗೆ ತಮ್ಮ ಹಾಗೂ ಕುಮಾರ್ ಬಂಗಾರಪ್ಪ ಅವರ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದ್ದ ಗಾಸಿಪ್ಗಳ ಕುರಿತು ತಮಾಷೆಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾದ ಮುಹೂರ್ತದ ಸಮಯದಲ್ಲಿ ಕುಮಾರ್ ಬಂಗಾರಪ್ಪ ಹಾಗೂ ರಾಗಿಣಿ ಅವರ ಜೊತೆಗೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಇವರಿಬ್ಬರು ಮದುವೆ ಆದ್ರ ಅಂತ ನೆಟ್ಟಿಗರು ಕಾಮೆಂಟ್ ಮಾಡೋಕೆ ಶುರು ಮಾಡಿದರು. ಈ ವೈರಲ್ ಫೋಟೋ ಹಾಗೂ ಗಾಸಿಪ್ಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಖತ್ ಕಾಮಿಡಿಯಾಗಿ ಉತ್ತರಿಸಿದ ರಾಗಿಣಿ, ನಾನು ಗೆಸ್ಟ್ ಆಗಿಯೇ ನನ್ನ ಮದುವೆಗೆ ಹೋಗಿದ್ದು. ನನಗೆ ಏನೂ ಗೊತ್ತಿರಲಿಲ್ಲ. ನಾನು ಮಾಮೂಲಿಯಾಗಿ ಶೂಟಿಂಗ್ ಸೆಟ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಈಗ ಮದುವೆ ಸೀನ್ ಶೂಟ್ ಮಾಡೋಣ ಅಂದರು. 2 ಗಂಟೆಯಲ್ಲಿ ಮದುವೆ ಸೆಟಪ್ ಎಲ್ಲ ರೆಡಿ ಆಯಿತು. 4 ಗಂಟೆಯೊಳಗೆ ಮದುವೆಯೂ ಮುಗಿಯಿತು ಅಂತ ಆ ದಿನದ ಶೂಟಿಂಗನ್ನು ನಟಿ ರಾಗಿಣಿ ನೆನಪಿಸಿಕೊಂಡಿದ್ದಾರೆ. ತಮ್ಮ ಜೀವನದಲ್ಲಿ ನಡೆಯುವ ಇಂತಹ ಗಾಸಿಪ್ಗಳ ಬಗ್ಗೆ ಹೇಳ್ತಾ, ನನ್ನ ಲೈಫ್ನಲ್ಲಿ ಹೀಗೆ ಆಗುತ್ತೆ, ನನಗೆ ಯಾವಾಗಲೂ ಗೊತ್ತಾಗಲ್ಲ ನನ್ನ ಮದುವೆ ಅನೌನ್ಸ್ಮೆಂಟ್, ಬಾಯ್ ಫ್ರೆಂಡ್, ನನ್ನ ಗಂಡ ಯಾರು ಅಂತ. ಸುದ್ದಿಗಳಿಂದ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಯಾರೋ ಮಕ್ಕಳಾಗಿದೆ ಅಂತ ಹೇಳಿಲ್ಲ. ಅದು ಕೂಡ ಸಿನಿಮಾ ಆದಮೇಲೆ ಅವರು ಹೇಳಿದರೆ ನಾನು ಅದರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಈ ರೀತಿ ಕಾಮೆಂಟ್ಗಳನ್ನು ನೋಡಿ ನಗಾಡಿ ಸುಮ್ಮನೆ ಬಿಟ್ಬಿಡ್ಬೇಕಷ್ಟೇ ಅಂತ ಹಾಸ್ಯಾಸ್ಪದವಾಗಿ ಗಾಸಿಪ್ಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಟಿ ರಾಗಿಣಿ. ರಾಗಿಣಿ ಹಾಗೂ ಕುಮಾರ್ ಬಂಗಾರಪ್ಪ ನಟನೆಯ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಜುಲೈ 31ರಂದು ರಿಲೀಸ್ ಆಗ್ತಾ ಇದ್ದು ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.